ಸರ್ವರಿಗೂ ಶ್ರೀ ಆನಂದ ಓಜಸ್ವಿನೆಂಬ ನಾಮಾಂಕಿತನಾದ ದೇಹವೂ ನಂದಲ್ಲ ಆತ್ಮವೂ ನಂದಲ್ಲ ಎನ್ನುವ ನಿಮ್ಮ ಪರಮ ಮಿತ್ರ, ಪರಮ ಸ್ನೇಹಿತ, ಪರಮ ಸಖ ಮಾಡುವ ಅನಂತಾನಂತ ನಮಸ್ಕಾರಗಳು. ಈಗ ಜನಗಳಲ್ಲಿ ಒಂದು ವಿನಂತಿ ಏನು ಅಂದರೆ, ಹುಟ್ಟು ಸಾವುಗಳು ಹೇಗೆ ಆಗುತ್ತೆ? ಒಬ್ಬ ಮನುಷ್ಯನ ಆಯಸ್ಸು ಕಲಿಯುಗದಲ್ಲಿ ಎಷ್ಟು ಪ್ರಮಾಣ? ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಬಂದು 120 ವರ್ಷ. ಕುಂಡಲಿನಿ ಅಂತಾರೆ, ಜಾತಕದಲ್ಲಿ ಕುಂಡಲಿನಿ ಅಂತ ಹೇಳ್ತಾರೆ. ಅಂಶಕುಂಡಲಿ, ನವಾಂಶ ಕುಂಡಲಿ ಅಂತಾರೆ. ಒಂದು ಮಗು ತಾಯಿಯ ಗರ್ಭದಿಂದ, ಯೋನಿಯಿಂದ ಬಂದ ದಿನವನ್ನು ಎಲ್ಲರೂ ಡೇಟ್ ಆಫ್ ಬರ್ತ್ ಅಂತ ತಪ್ಪು ತಿಳುವಳಿಕೆ ಹೊಂದಿದ್ದಾರೆ. ಮೊದಲನೇ ಪಾಯಿಂಟು ಅದು ಡೇಟ್ ಆಫ್ ಈಲ್ಡ್. ಒಪ್ಪುತ್ತೀರಾ? ಡೇಟ್ ಆಫ್ ಬರ್ತನ್ನು ಶಿವ ಮುಚ್ಚಿಟ್ಟಿದ್ದಾನೆ. ಹೇಗೆ ಅಂದರೆ, ತಂದೆಯ ವೀರ್ಯ, ತಾಯಿಯ ಅಂಡಾಣು ಎರಡೂ ಸೇರಿ ಝೈಗೋಟ್ ಅಂತ ಆಗುತ್ತೆ. ಆ ಝೈಗೋಟ್ ಅಂದರೆ ಅದು ಡೇಟ್ ಆಫ್ ಬರ್ತು. 1, 2 ಆಗುತ್ತಲ್ಲ, ಅದು ಡೇಟ್ ಆಫ್ ಬರ್ತು. ತಿಳ್ಕೊಳ್ಳಿ, ಅದು ಕಂಡುಹಿಡಿಬೋದು. ಆದರೆ ಅಂಶಕುಂಡಲಿ, ನವಾಂಶ ಕುಂಡಲಿಗೆ 44 ಕುಂಡಲಿ ಹಾಕಬೇಕಾಗತ್ತೆ. ಅಷ್ಟು ಪುರುಸೊತ್ತು, ಅಷ್ಟು ವ್ಯವಧಾನ ಯಾವ ಜ್ಯೋತಿಷರಿಗೂ ಇರಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಎಲ್ಲ ಉದ್ಯೋಗಕ್ಕೂ ದುಡ್ಡು ಅನ್ನೋದು ಫಿಕ್ಸ್ ಆಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಗೆ 1 ಲಕ್ಷ ತಿಂಗಳಿಗೆ ಸಂಬಳ ಅಂದರೆ, ಒಬ್ಬ ಪುರೋಹಿತನಿಗೆ 10,000 ರೂಪಾಯಿ ಸಂಬಳ ಅಂದರೆ ಅವ್ನು ಹೆಂಗೆ ಜೀವನ ಮಾಡಬೇಕು ಅಲ್ವೇ? ಇದ್ರದ್ದು ವಿಚಾರ ಆಮೇಲೆ ಬರೋಣ. ಈಗ ಹುಟ್ಟು ಗೊತ್ತಿಲ್ಲ, ನಾವು ಆ ಹುಟ್ಟನ್ನು ತಗೊಂಡು ಡೇಟ್ ಆಫ್ ಈಲ್ಡನ್ನು ನಾವು ಡೇಟ್ ಆಫ್ ಬರ್ತ್ ಅಂತ ತೊಗೊಂಡು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಸರಿ? ಅದು ಯೋಚನೆ ಮಾಡೋಣ. ಅದು ಯಾಕೆ ಬೇಕು ಅಂತಲೂ ಯೋಚನೆ ಮಾಡೋಣ. ಡೇಟ್ ಆಫ್ ಬರ್ತ್ ಮೇಲೆ ಏನೇ ಪ್ರಿಡಿಕ್ಟ್ ಮಾಡಿದ್ರು 60ರಿಂದ 65% ಮಾತ್ರ ನಿಜ ಆಗುತ್ತೆ. ಇನ್ನು 35% ನಿಜ ಆಗಲ್ಲ. ಕಾರಣ ಯಾಕೆಂದರೆ, ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಒಂದು ಮಗು ಹುಟ್ಟಿದ ತಕ್ಷಣ ವಿಧಿ ಬರೆಯತ್ತಂತೆ. 10 ದಿನ ಬರೀತಾಳಂತೆ ವಿಧಿ. ಆ ಹುಡುಗನ, ಆ ಹುಡುಗಿಯ, ಆ ಆತ್ಮದ, ಆ ದೇಹದ ಪಯಣಕ್ಕೆ ಈ ಜನ್ಮದಲ್ಲಿ ಎಷ್ಟು ಅಲರ್ಟ್ ಆಗಿದೆ ಅಂತ ಬರೀತಾರೆ. ಅರ್ಥ ಆಯ್ತಾ? ಈ ಬರೆದಿರ್ತಾರಲ್ಲ, ಅವಳು 10 ದಿನ ಬರೆದು 11ನೇ ದಿನ ಓದ್ತಾಳಂತೆ. ಫುಲ್ ಸ್ಟಾಪ್ ಇರ್ತಾಳೆ. ಆ ವಿಧಿಗೆ ಇದಾಗುತ್ತಂತೆ, ಅಯ್ಯೋ ಈ ಮಗುಗೆ ನಾನು ಇಷ್ಟೊಂದು ಇದು ಬರೆದ್ಬಿಟ್ಟಿದ್ದೀನಲ್ಲ ಅಂತ. ಆದರೆ ಅದನ್ನು ಅಳಿಸಾಕಕ್ಕೆ ಅವಳಿಂದ ಸಾಧ್ಯ ಇಲ್ಲ. ಮತ್ತು ಯಾರಿಂದ ಸಾಧ್ಯ? ಯಾರಿಂದನೂ ಸಾಧ್ಯ ಇಲ್ಲ. ಯಾವ ಗುರುನೂ ಮಾಡೋಕ್ಕಾಗಲ್ಲ, ಯಾವ ಬ್ರಹ್ಮ
ಇವು ಮಾಡೋಕ್ಕಾಗಲ್ಲ, ಅಲರ್ಟ್ ಆಗಿಬಿಟ್ಟಿದೆ. ಈಗ ಅದನ್ನು ಅಳಿಸೋ ರೀತಿ ಏನು ಅಂದರೆ ಸಾಧನೆಯಿಂದ ಮಾಡಬೇಕು. ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರದಿಂದ ಸಹಸ್ರಾರಕ್ಕೆ ತಗೊಂಡು ಹೋದಾಗ, ಆಜ್ಞಾಚಕ್ರದಲ್ಲಿ ನಿಲ್ಲಿಸ್ಕೊಂಡಾಗ, ಆಗ ಸಂಚಿತ, ಆಗಾಮ್ಯ, ಪ್ರಾರಬ್ಧ 3 ಕರ್ಮಗಳು ಸುಟ್ಟೋಗ್ತವೆ. ಇದು ಸಾಧನಾ ಪ್ರಪಂಚದ ಸೀಕ್ರೆಟು. ಇದು ಡೈರೆಕ್ಟ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಕನೆಕ್ಟ್ ಆಗಿದೆ. ನಮ್ಮ ಲೌಕಿಕ ಬದುಕಿಗೆ ಬೇಕೇ ಬೇಕು. ಲೌಕಿಕ ಇಲ್ಲದೆ ಆಧ್ಯಾತ್ಮಿಕ ಆಗಲ್ಲ, ಆಧ್ಯಾತ್ಮಿಕ ಇಲ್ಲದೆ ಲೌಕಿಕ ಆಗಲ್ಲ. ಎರಡೂ ಗಳಸೆ ಕಂಠಸ್ಯ. ಅರ್ಥ ಆಯ್ತಾ? ಈಗ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತಂದು ಪತಂಜಲಿ ಮಹರ್ಷಿಗಳು. ಈ ಕಣ್ಣಿದೆಯಲ್ಲ, ಈ ಕಣ್ಣಿನ ವ್ಯೂ ಪಾಯಿಂಟ್ ಬಂದು 120 ಡಿಗ್ರೀಸು. ಹೀಗೆ ಅಷ್ಟೇ ಕಾಣೋದು. ಈ 3ನೇ ಕಣ್ಣಿದೆಯಲ್ಲ, ಒಳಗಡೆ ಸ್ಪ್ಲೀನ್ ಗ್ಲ್ಯಾಂಡು, 3ನೇ ಕಣ್ಣು, ಅದು ಸ್ಪ್ಲೀನ್ ಗ್ಲ್ಯಾಂಡ್ ಅಂತ. ಅದರದ್ದು ವ್ಯೂ ಪಾಯಿಂಟ್ ಬಂದು 360 ಡಿಗ್ರಿ, ಅಂದರೆ ಬ್ರಹ್ಮಾಂಡ. ಅಲ್ಲಿ ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರದಿಂದ ಇಲ್ಲಿಗೆ ನಿಲ್ಲಿಸ್ಕೊಂಡಾಗ, ಅದು ಹೆಂಗೆ ನಿಲ್ಲಿಸ್ಕೊಳ್ಳೋದು ಆಮೇಲೆ ಹೇಳ್ತೀನಿ. ಆ 3ನೇ ಕಣ್ಣು ಓಪನ್ ಆಗಿ ಪ್ರಪಂಚದ ಎಲ್ಲ ವಿದ್ಯಮಾನಗಳು ಇದಾಗತ್ತೆ. ಈಗ ಪ್ರಪಂಚದೆಲ್ಲ ತಿಳ್ಕೊಂಡು ನಾವೇನು ಮಾಡಬೇಕು? ಅಗತ್ಯ ಇದೆಯಾ? ಇಲ್ಲ. ಸರಿ, ಈಗೇನು ಮಾಡಬೇಕು? ಈಡ ಪಿಂಗಳ, ಚಂದ್ರನಾಡಿ ಸೂರ್ಯನಾಡಿ. ಚಂದ್ರ ಅಂದರೆ ಹೆಣ್ಣು, ಪಿಂಗಳ ಅಂದರೆ ಗಂಡು. ಈಡ ಮತ್ತು ಪಿಂಗಳ ನಾಡಿನಲ್ಲಿ ಉಸಿರನ್ನ ನಿಧಾನಕ್ಕೆ ತ್ರಿಪದ ಗಾಯತ್ರಿ ಅಂದರೆ ಟೈಮ್ ಗ್ಯಾಪ್ ಅಷ್ಟೇ. ಗಾಯತ್ರಿ ಮಂತ್ರ ಅಂದರೆ ಇನ್ನೇನೂ ಇಲ್ಲ. ಇಟ್ ಈಸ್ ದ ಟೈಮ್ ಗ್ಯಾಪ್ ಆಫ್ ಇನ್ಹಲೇಷನ್, ಒಳಗಡೆ ಇಟ್ಕೊಳ್ಳೋದು, ಎಕ್ಸಾಸ್ಟೇಷನ್. ಅದು ಎಷ್ಟು ಟೈಮ್ ಆಗಬೇಕು ಅಷ್ಟು ಟೈಮ್ ಆದಾಗ ಕೆಳಗಡೆ ಇರೋ ಕುಂಡಲಿನಿ ಶಕ್ತಿ ಮೇಲಕ್ಕೆ ಬರುತ್ತೆ. ಯಾಕೆ ಕುಂಡಲಿನಿ ಶಕ್ತಿ ಮೇಲ್ಗಡೆ ಇರೋದು ಕೆಳಗಡೆ ಹೋಯ್ತು ಅಂದರೆ, ಮಗು ಹುಟ್ಟಿದಾಗ ಬದುಕಿರಲ್ಲ. ಕರಳು ಬಳ್ಳಿ ನಾಕಿ ಎಲ್ಲ ಸುತ್ತ ಮೇಲೂ ಕೂಡ ಮಗು ಬದುಕಿರುತ್ತೆ. ಆದರೆ ಆ 2 ಇದು ತಗೊಂಡು ಆ ಫ್ಯಾಗ್ ಎಂಡ್ ಆಫ್ ದಿ ಸ್ಪೈನಲ್ ಕಾರ್ಡ್ ಹೊಡಿತಾರೆ ಇಲ್ಲಿಗೆ. ಆವಾಗ ಇಲ್ಲಿರೋ ಆ ಮಗುವಿನ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಏನು ಮಾಡುತ್ತೆ? ಸಹಸ್ರಾರಕ್ಕೆ ಬರುತ್ತೆ. ಅವಾಗ ಬಂದಾಗ ಮಗು ಅಂತ ಆಳುತ್ತೆ. ಸೊ ಹಾಗಾಗಿ ಲೈಫಲ್ಲಿ ಮೊದಲನೇ ಅಳು. ಈಗ ವಿಧಿ ಇಲ್ಲ, ನಾವೆಲ್ಲ ಅಳ್ತಾ ಹುಟ್ಟುಬಿಟ್ಟಿದ್ದೀವಿ. ಯಾರೂ ನಗ್ನಗ್ತಾ ಹುಟ್ಟಿಲ್ಲ. ಆದರೆ ಸಾಯ್ಬೇಕಾದ್ರೂ ನಗ್ನಗ್ತಾ ಸಾಯ್ಬೋದಲ್ಲ? ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಅಂದರೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ ಎಲ್ಲದಕ್ಕೂ. ನಾನು ಗಂಡು, ನಾನು ಹೆಣ್ಣು, ಅವತಾರಗಳು. ಆದರೆ ಯಾವ ವ್ಯಕ್ತಿ ತನ್ನೊಳಗಡೆಯೇ ತಂದೆ ತಾಯಿಗಳ 2 ಅಂಶನೂ ಇದೆ, 49 ಅಂಶ ಹೆಣ್ಣಿದ್ದು 51 ಅಂಶ ಗಂಡಿದ್ದರೆ ಗಂಡು ಮಗುವಾಗಿ ಹುಟ್ಟುತ್ತೆ. ಅದು ಡಿಸೈಡ್ ಮಾಡೋದು ಯಾವುದು? ಆತ್ಮ. ಜೈಗೋಟ್ ಆಗುತ್ತಲ್ಲ, ಜೈಗೋಟಾಗಿ 4ನೇ ತಿಂಗಳಿಗೆ ಆತ್ಮ ಬಂದು ಸೇರಿಕೊಳ್ಳುತ್ತೆ ಒಳಗೆ. ಆ ಆತ್ಮಕ್ಕೆ ಅಂಟಿರ್ತಕ್ಕಂಥ ಕರ್ಮಗಳ ಮೇಲೆ ಅದ್ರದ್ದು ನಿರ್ಧಾರ ಆಗುತ್ತೆ. ಅರ್ಥ ಆಯ್ತರಾ? ಈಗ ಆ ಆತ್ಮನ ನೀವು ತೊಗೊಂಬಂದು ಇಡ್ತೀರಾ ಒಳಗೆ? ಇಲ್ಲ ತಾನೆ. ಮತ್ತು ಹುಟ್ಟೋ ಮಕ್ಕಳು ನಮ್ಮ ಮಕ್ಕಳ ಅಲ್ಲ, ಯಾವುದೋ ಒಂದು ಬಂದು ಸೇರಿಕೊಂಡು ಮಗು ಆಗಿದೆ. ಆದರೆ ಅದನ್ನು ಮಮಕಾರದಿಂದ ನಮ್ಮ ಮಕ್ಕಳಿಗೆ ಆಸ್ತಿ, ಅಂತಸ್ತು, ಇದು ಎಲ್ಲ ಮಾಡಿ ನಂದು 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 ಅಂತೆಲ್ಲ ಹೇಳ್ಕೊಟ್ಟು ನಾವು ಜಗತ್ತನ್ನು ಹಾಳು ಮಾಡ್ತಾಯಿದ್ದೀವಿ.
ಈಗ ಸರಿ, ಪುರಂದರದಾಸ ಹೇಳಿದರು 84 ಲಕ್ಷಗಳ ಜೀವರಾಶಿಯಲ್ಲಿ ದಾಟಿ ಬಂದ ಈ ಶರೀರ ತಾನಲ್ಲ, ತನದಲ್ಲ, ಮುಂದೆ ಬಹುದಲ್ಲ, ಹಿಂದೆ ಬಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು ಅಂತ. ಆದ್ದರಿಂದ ಈ ದೇಹಕ್ಕೆ ಆತ್ಮ ಬಂದಿದೆ, ಆತ್ಮ ಇದೆ. ಆತ್ಮ ಯಾರು? ಅದಕ್ಕೆ ಕೈವಾರ ತಾತ ಹೇಳಿದ್ರು, ఆత్మలోనే పరమాత్మలు చూచే మూలము తెలిచే కెన్ననికో ಪದ್ಮದಳಾಕ್ಷುಡು ಅಭಯವನೇತ್ರುಡು ಅಂತ ಕೈವಾರ ತಾತ ಹೇಳಿದ್ರು. ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ, ಮಧ್ವಾಚಾರ್ಯರು ಹನುಮಭೀಮ ಮಾಧವ ಅಂತಕ್ಕಂಥ ಭಾರತೀಯ ಮುಖ್ಯ ಪ್ರಾಣ ಅಂತಕ್ಕಂಥ ಸವಿತನಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣಾಯ ಅಂತ. ಪರಮಾತ್ಮನ ರೂಪವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಅರಿವಾಗಬೇಕು. ಅಲ್ಲಿ ಹಿಂದೂ ಬರಲ್ಲ, ಮುಸ್ಲಿಂ ಬರಲ್ಲ, ಕ್ರಿಶ್ಚಿಯನ್ ಬರಲ್ಲ, ಯಾವ ಜಾತಿನೂ ಯಾರೂ ಮಾಡಿಲ್ಲ. ಅರ್ಥ ಆಯ್ತಾ? ಗಂಡು ಹೆಣ್ಣು ಅಂತ. ನನ್ನ ಕೈನಲ್ಲಿ ನೋಡ್ರಿ ಏನಿದೆ, ಶಂಖಚಕ್ರಗಳಿದೆ. ಮುಸಲ್ಮಾನರ ಕೈನಲ್ಲಿ ಏನಿದೆ? ಶಂಖಚಕ್ರ ತಾನೆ. ಕ್ರಿಶ್ಚಿಯನ್ ಕೈನಲ್ಲಿ ಏನಿದೆ? ಅಥವಾ ಯಾರೇ ಪಾರ್ಸಿ ಕೈನಲ್ಲಿ ಏನಿದೆ? ಬುದ್ಧನ ಕೈಯಲ್ಲಿ ಏನಿತ್ತು, ರಾಮನ ಕೈಯಲ್ಲಿ ಏನಿತ್ತು, ಕೃಷ್ಣನ ಕೈಯಲ್ಲಿ ಏನಿತ್ತು? ಎಲ್ಲ ಶಂಖಚಕ್ರ ಗರ ಅಷ್ಟೇ. ಆಯಿತಾ? ಕಾಲಲ್ಲೇ ಬೆಳಲ್ಲುವೆ ಲಾಂಛನ, ಭಗವಂತನ ಲಾಂಛನ. ಶಂಕು ಅಂದರೆ ಶಬ್ದ, ಚಕ್ರ ಅಂದರೆ ಚಲನೆ. ವಿಶ್ವ ಹೆಂಗಾಯಿತು ಅಂದರೆ, ಪರಮಾತ್ಮ ಮಲಗಿದ್ದ, ಶೇಷ ಶಯನನಾಗಿ ಮಲಗಿದ್ದ. ಅವನೇನು ಮಾಡ್ದ? ಹಿಂಗೆ ಒಂಥರ ಹಿಂಗೆ ಜರ್ಕ ಆಯಿತು, ಅದು ಚಲನೆ. ಆವಾಗ ಅಂತ ಪ್ರತಿಯೊಬ್ಬರು ಮನಸ್ಸನ್ನು ಝೀರೋ ಮಾಡಿಕೊಂಡಾಗ, ಥಾಟ್ ಪರ್ ಸೆಕೆಂಡ್ ಝೀರೋ ಆದಾಗ ಮನಸ್ಸು ನಿಂತುಕೊಳ್ಳುತ್ತೆ. ಮನಸ್ಸು ನಿಂತ ಮೇಲೆ ಅವೇ ದೇವರು. ಯಾರು 0 TPS ಮನಸ್ಸು ಇಟ್ಕೊಳ್ತಾರೋ ಅವರೇ ಪರಮಾತ್ಮ. ನೀವು ಇಟ್ಕೊಂಡ್ರೆ ನೀವು ಪರಮಾತ್ಮ, ನಾನು ಇಟ್ಕೊಂಡ್ರೆ ನಾ ಪರಮಾತ್ಮ. ಕ್ರಿಶ್ಚಿಯನ್ ಇಟ್ಕೊಂಡ್ರೆ ಕ್ರಿಶ್ಚಿಯನ್ ಪರಮಾತ್ಮ. ಈ 0 ಇಟ್ಕೊಳ್ಳೋಕ್ಕೆ ಯಾರಿಗೆ ತಾಕತ್ತು ಬರುತ್ತೋ ಆಗ ಉಸಿರಾಟದ ಕ್ರಮ 3 ಆಗುತ್ತೆ. ಪರಮಾತ್ಮನಾಗೋದು ಬೇಕಾದ್ದು ನೀವೇ ದೇವರು. ನಿಮಗೆ ಗೊತ್ತಿಲ್ಲ. ಮನುಷ್ಯನ ಆಕಾರದಲ್ಲಿ ಭಗವಂತನೇ ಇರೋದು ಒಳಗೆ. ಅವನಿಗೇನು ತ್ರಿಕಾಷ್ಟ ಅಂತ ಎಲ್ಲ ಪ್ರಾಣಿಗಳಲ್ಲೂ, ಎಲ್ಲ ನಿರ್ಜೀವ ವಸ್ತುಗಳಲ್ಲೂ ಎಲ್ಲ ಕಡೆ ಅವನೇ ಇರೋದು. ಹಾಗಾಗಿ ನೀವುಗಳು ಇನ್ನೂ ಮುಂದಿನ ಇದರಲ್ಲಿ ನಾನು ಹೇಳ್ತೀನಿ. ಇವತ್ತಿಗೆ ಸಾಕು. ತಾಯಿ ಕರೀತಾ ಇದ್ದಾಳೆ, ಅವಳು ಲೀನ ಆಗ್ಬೇಕು ನಾನು. ಓಕೆ.